ಸಭಾಧ್ಯಕ್ಷರೇ, ಅದು ಮಾಡಬೇಕಾದ್ರೆ ಖಂಡಿತವಾಗಿಯೂ ಹಣಕಾಸಿನ ಒಂದು ಲಭ್ಯತೆ ಬೇಕಾಗ್ತದೆ, ಒಂದೊಂದಾಗಿ ಮಾಡ್ಕೊಂಡು ಬರಬೇಕಾಗ್ತದೆ. ಅದರಿಂದ ಮುಂದಿನ ದಿವಸಗಳಲ್ಲಿ ಅದ್ರ ಬಗ್ಗೆ ಖಂಡಿತವಾಗಿಯೂ ನಾನು ಗಮನ ಹರಿಸಿ ಅದನ್ನ ಇರುವಂತ ತಾಳಿಕೋಟೆ ತಾಲೂಕಲ್ಲಿ ಇರ್ತಕ್ಕಂಥ ಆಸ್ಪತ್ರೆಯನ್ನ ತಾಲೂಕು ಆಸ್ಪತ್ರೆ ಮಾಡ್ತಕ್ಕಂಥದ್ದಕ್ಕೆ ಏನ್ ಕ್ರಮ ತಗೊಂಡು ಮುಂದಿನ ದಿವಸದಲ್ಲಿ ಅದ್ರ ಬಗ್ಗೆ ಗಮನ ಹಾರೈಸ್ತೀನಿ ಮಾನ್ಯ ಸಭಾಧ್ಯಕ್ಷರು. ಈಗಾಗಲೇ ತಮಗೆ ನಿನ್ನೂ ಕೂಡ ಹೇಳಿದ್ದೇನೆ, ತಾಳಿಕೋಟೆ ಮುದ್ದೇಬೇಳಕ್ಕಿಂತ ಜಾಸ್ತಿ ವ್ಯಾಪ್ತಿಯನ್ನು ಹೊಂದಿದಂತ ತಾಲೂಕಾಗಿದೆ. ಜನಸಂಖ್ಯೆಯನ್ನು ಆಧಾರ ಇಲ್ಲ, ತಮಗೆ ಹೇಳ್ತಾ ಇದ್ದೇನೆ, 2,99,000 ಏನು ತೋರಿಸ್ತಾರೆ ಇವರು ಜನಸಂಖ್ಯೆ ಅಂತ ಹೇಳಿ. ಮುದ್ದೇಬೇಳ ಹಳೆ ತಾಲೂಕ, ಅದು ಹೊಸ ತಾಲೂಕ ಅಲ್ಲ. ಹೊಸ ತಾಲೂಕ ಮುದ್ದೇಬೇಳ ಬೇರೆ, ತಾಳಿಕೋಟೆ ತಾಲೂಕ ಬೇರೆ. ಈಗಾಗಲೇ ಆಗಿ 7 ವರ್ಷ ಆಯ್ತು ಅಧ್ಯಕ್ಷರೇ, 7 ವರ್ಷ ಆಯ್ತು. ಅದಕ್ಕೆ ನಾನು ಹೇಳ್ತೀನಿ, ಸಮುದಾಯ ಕೇಂದ್ರಗಳನ್ನ ಮೇಲ್ದರ್ಜೆಗೇರಿಸೋದು ಒಂದ್ ಕಡೆ ಕೇಳಿದೆ, ಇನ್ನೊಂದು ತಾಳಿಕೋಟೆಯನ್ನ ಬಿಡಬೇಕಾಗಿತ್ತು, ಉತ್ತರದಲ್ಲೇ ಬಿಡಬೇಕಾಗಿತ್ತು. ನೀವು ತಾಳಿಕೋಟೆ ಪ್ರತ್ಯೇಕ ತಾಲೂಕು ಆಗೋದ್ರಿಂದ ಅದನ್ನ ನೀವು ಬಿಡಬೇಕಾಗಿತ್ತು, ಉತ್ತರದಲ್ಲಿ ಅದನ್ನ ಹೇಳಬಾರ್ದಾಗಿತ್ತು. ಅದಕ್ಕೆ ಸಪರೇಟ್ ಆಗಿ ಒಂದು ತಾಳಿಕೋಟೆನ ತಾಲೂಕು ಆಸ್ಪತ್ರೆನಾಗಿ ಮಾಡಬೇಕು ಅಂತ ಮತ್ತೊಮ್ಮೆ ಒತ್ತಾಯ ಮಾಡ್ತೇನೆ. ಓಕೆ, ರಾಜೇಗೌಡ ಟಿಡಿ. ಈಶ್ವರ್ ಖಂಡ್ರೆ. ಸನ್ಮಾನ್ಯ ಸಭಾಧ್ಯಕ್ಷರಿಗೆ ಚುಕ್ಕೆ ಗುರುತಿನ ಪ್ರಶ್ನೆ ಕೇಳೋದಕ್ಕೆ ಅನುಮತಿ ಕೊಟ್ಟಿದ್ದಕ್ಕೆ ವಂದಿಸ್ತಾ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 2266 ತಮ್ಮ ಮುಖೇನ ಮಾನ್ಯ ಅರಣ್ಯ, ಜೀವಶಾಸ್ತ್ರ ಮತ್ತು ಪರಿಸರ ಸಚಿವರಲ್ಲಿ ಇಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷೆ, 4 ಉಪ ಪ್ರಶ್ನೆಗಳನ್ನ ಕೇಳಿದ್ದೇನೆ. ತಮಗೂ ಗೊತ್ತಿದೆ, ಕಳೆದ ಅನೇಕ ದಿನಗಳಿಂದ ಮಲೆನಾಡು ಭಾಗದಲ್ಲಿ ಕಾಡಾನೆ ದಾಳಿ ಹೆಚ್ಚಾಗ್ತಾ ಉಂಟು. ಅವರು ಒಂದು ಬರೀ ಆಲ್ದಾರ ಶಾಖೆಗೆ ಮಾತ್ರ ಉತ್ತರ ಕೊಟ್ಟಿದ್ದಾರೆ. ನಮಗೆ ಗೊತ್ತಿದ್ದಂಗೆ ಈಗಾಗಲೇ ಸುಮಾರು 18 ಗ್ರಾಮಗಳು, ಮುತ್ತಿನಕೊಪ್ಪ, ಕೊರಳೆಕೊಪ್ಪ, ಕಣಬೂರು, ನೇರಳೆ, ಎಕ್ಕಡಬೈಲು, ಮಡ್ಬೂರು, ಶೆಟ್ಟಿಕೊಪ್ಪ, ಆಡುವಳ್ಳಿ, ಬಾಳೆ, ಸಾರ್ಯ, ಅರಿಗೆ, ಹುಯಿಗೆರೆ, ಸಾರ್ಗೋಡು, ಹೆಡ್ದಾಳು, ಬೆರಣಗೋಡು, ಮೂಡಿಗೆರೆ, ಕಣ್ತಿ, ಬೆಟ್ಟದಮಳ್ಳಿ, ಅನೇಕ ಗ್ರಾಮಗಳಲ್ಲಿ ನಿರಂತರವಾಗಿ ಆನೆಗಳ ಹಾವಳಿ ಆಗ್ತದೆ. ಸನ್ಮಾನ್ಯ ಅಧ್ಯಕ್ಷ, ಈಗಾಗಲೇ ತಮಗೆ ಗೊತ್ತಿದೆ, ನನ್ನ ಭಾಗದಲ್ಲಿ ಒಂದ್ ಕಡೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಬರ್ತದೆ, ಇನ್ನೊಂದು ಕಡೆ ಭದ್ರಾ ಫಾರೆಸ್ಟ್ ಬರ್ತದೆ, ಬಸವನಕೋಟೆ, ಬಸಗುಲಿ, ಸಾರ್ಗೋಡಿಗೆ ಸುತ್ತ ಅರಣ್ಯ ಪ್ರದೇಶ ಬರುತ್ತೆ. ನನ್ನ ಕಳಕಳಿಯ ಮನವಿ ಏನು ಅಂತ ಹೇಳಿದ್ರೆ, ಆದಷ್ಟು ಬೇಗ ಸರ್ಕಾರ 120 ಕೋಟಿ ರೂಪಾಯಿ ಈಗಾಗಲೇ ಕಳೆದ ಬಜೆಟ್ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೀಸಲಿಟ್ಟಿದ್ದಾರೆ. ಒಟ್ಟು 250 ಕೋಟಿ ರೂಪಾಯಿ ಖರ್ಚು ಮಾಡಿ ಇಡೀ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಲ್ಲೂ ಆನೆ ಹಾವಳಿ ಬರ್ದಲ್ಲೇ ಇರೋ ರೀತಿ ಮಾಡಬಹುದು. ಸನ್ಮಾನ್ಯ ಅಧ್ಯಕ್ಷೆ, ಈಗೇನು ಇಪಿಟಿ ಹೊಡಿತಾರೆ, ಎಲಿಫೆಂಟ್ ಟ್ರಂಚ್ ಅವಾಯ್ಡ್ ಮಾಡೋದಕ್ಕೆ ಡ್ರಂಚ್ ಹೊಡಿತಾ ಇದಾರೆ, ಅದು ಸಾಧ್ಯ ಆಗ್ತಾ ಇಲ್ಲ. ಅದನ್ನ ಕಾಲಲ್ಲಿ ತೊಳೆದು ಮುಚ್ಚಿ ದಾಟಿ ಬರ್ತಾರೆ. ಸನ್ಮಾನ್ಯ ಅಧ್ಯಕ್ಷೆ, ಜೊತೆಗೆ ಟೆಂಟಿಕಲ್ ಫೆನ್ಸಿಂಗ್ ನಿರ್ಮಾಣ ಮಾಡ್ತಾರೆ, ಅದರಿಂದಲೂ ಯಾವುದೇ ಪ್ರಯೋಜನ ಆಗೋದಿಲ್ಲ. ಅದೇನಾಗುತ್ತೆ, ಕಾಡು ಬೆಳೀತಾ ಇರ್ತದೆ, ಬೆಳೆದ ಅಲ್ಲ ಶಾರ್ಟ್ ಆಗಿ ಅದು ಫೇಲ್ಯೂರ್ ಆಗ್ತಾ ಇದೆ. ಹಾಗಾಗಿ ಇದು ಏನು ನಮಗೆ ಇದು ರೈಲ್ವೆ ಬ್ಯಾರಿಕೇಡ್ ಹಾಕೋದು ಒಂದೇ ಶಾಶ್ವತ ಪರಿಹಾರ. ನಾನು ಬೇರೆ ದೇಶಗಳಲ್ಲಿ ಹೋಗಿ ನೋಡಿ ಬಂದಿದ್ದೆ ಅಧ್ಯಕ್ಷೆ, ಅಲ್ಲಿ ಪರಿಹಾರ ಆಗಿದೆ. ಏನು ಕೃಗೂರ್ ನ್ಯಾಷನಲ್ ಪಾರ್ಕ್ ಅಂತೇಳಿ ಸೌತ್ ಆಫ್ರಿಕಾದಲ್ಲಿ ಹೋಗಿ ನಾನು ಪ್ರವಾಸ ಮಾಡಿದ್ದೀನಿ. 100 ಆನೆಗಳಿದಾವೆ, ಎಲ್ಲೂ ಗ್ರಾಮಗಳಿಗೆ ಬರೋದಿಲ್ಲ, ಬೆಳೆ ಹಾನಿ ಮಾಡಿದ ಉದಾಹರಣೆನೇ ಇಲ್ಲ. ನಾವು ಬೆಳಿಗ್ಗೆ ಎದ್ಕೊಂಡೆ ವಾಟ್ಸ್ಆಪ್ ನೋಡಿದ್ರೆ, ಬೇಕಾದ್ರೆ ತಾವು ಅನುಮತಿ ಕೊಟ್ಟು ತೋರಿಸ್ತೀನಿ ಸನ್ಮಾನ್ಯ. ಈಗ ಪ್ರಶ್ನೆ ಕೇಳಿ, ಸಮಸ್ಯೆ ಹೇಳಿ. ಅಲ್ಲ, ಈಗ ಆಫ್ರಿಕಾ ಅಲ್ಲಿ ಇಲ್ಲಿ ಅಂತ ನಾವೆಂತ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣ ಇಲ್ಲ ಅದ್ ಹೇಳಿ, ನಮ್ಮ ಊರಲ್ಲಿ ಸಮಸ್ಯೆ ಇದೆ, ಈ ರೀತಿ ಆಗ್ಬೇಕಂತ ಕೇಳಿ ಮಂತ್ರಿಗಳ ಹತ್ರ. ನೀವು ಅಲ್ಲಿಗೆ ಬರುವಾಗ ಟ್ರೈನ್ ಹೋಗಿ ಬಿಡ್ತದೆ, ಅಲ್ಲಿ ಮರೆತು ಬಿಡ್ತದೆ. ನೀವು ಹೇಳಿ. ಈಗ ಕೊಡ್ದಲ್ಲ ಇದ್ರೆ ಬಹಳ ಕಷ್ಟ ಇದೆ ಅಧ್ಯಕ್ಷ. ಅಲ್ಲ, ಅದನ್ನೇ ಮೊನ್ನೆ ನಯನಮೋಟಮೇ ಇಲ್ಲ, ಅವರು ಅವ್ರ ಮೇಲೆ ದಾಳಿ ಮಾಡಿರು. ಮೊನ್ನೆ ಒಬ್ರು ಸತ್ತೋದಾಗ ಅದನ್ನ ಹೇಳಿಲ್ಲ, ಈ ರೀತಿ ಸಮಸ್ಯೆ ರಾಜೇಗೌಡರು ಮಾನ್ಯ ಅಧ್ಯಕ್ಷರೇ, ಅಲ್ಲ ಇಂಥದಕ್ಕೆಲ್ಲ ಸ್ವಲ್ಪ ಅವಕಾಶ ಮಾಡಿಕೊಡಿದ್ರೆ ಕಷ್ಟ ಆಗ್ತದೆ. ಅಲ್ಲ, ಕೆಲವು ಏರಿಯಾಗಳು ನಮ್ಮ ಕ್ಷೇತ್ರಕ್ಕೂ ಸೇರುತ್ತೆ. ಎನ್ಆರ್ಪುರ ಮತ್ತು ಶಿವಮೊಗ್ಗ ತಾಲೂಕಿನ ಬಾರ್ಡರ್ನಲ್ಲಿ ಬರ್ತದೆ ನೋಡಿ. ತೋಟ ಮಾಡಿದ್ದಾರೆ, ತರಿ ಜಮೀನನ್ನು ಮಾಡಿದ್ದಾರೆ. ಇಡೀ ವರ್ಷ ಕಷ್ಟಪಟ್ಟಿದ್ದು ಆನೆಗಳು ಬಂದು ತುಳಿದು ಇದು ಮಾಡಿದ್ರೆ 1 ಗಂಟೆಯಲ್ಲಿ ಸರ್ವನಾಶ ಆಗತ್ತವನ ಅನ್ನ, ವರ್ಷದ ಅನ್ನ ಹೋಗ್ಬಿಡುತ್ತೆ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ, ಶಾಶ್ವತವಾದಂತ ಪರಿಹಾರ ಮಾಡಿ. ಅಲ್ಲಿ ಆನೆ ಪಾಪ್ಯುಲೇಷನ್ ಜಾಸ್ತಿ ಆಗ್ಬಿಟ್ಟಿದೆ, ಅವುಗಳ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ. ಭದ್ರಾ ಅಭಯಾರಣ್ಯದಲ್ಲಿ
ಇದರಲ್ಲಿ. ತಮ್ಮಯ್ಯ. ಹಾಗಾಗಿ ಮಾನ್ಯ ರಾಜೇಗೌಡರು ಕೇಳುವಂತ ಏನ್ ಸಮಸ್ಯೆ ಇದೆ ಅದು ನನ್ನ ಸಮಸ್ಯೆನೂ ಹೌದು. ತಮ್ಮಯ್ಯ ಅವರೇ, ದಯವಿಟ್ಟು ಏನಾದ್ರೂ ಮಾಡಿ. ಇಲ್ಲಾಂದ್ರೆ ರೈತರು ಮಾನ್ಯ ಅಧ್ಯಕ್ಷರೇ, ಶಾಶ್ವತ ಪರಿಹಾರ ಈಗ ಏನು ನಮ್ಮ ಮಿತ್ರ ಸ್ನೇಹಿತರಾಗಿರ್ತಕ್ಕಂಥ ಟಿ ಡಿ ರಾಜೇಗೌಡರು ನಾವೆಲ್ಲ ಒಟ್ಟಾಗಿ